ಕೃಷ್ಣನ 16,108 ಮದುವೆಗಳ ಹಿಂದಿನ ಕಥೆ ಏನು? ಇದು ಕೇವಲ ಸಂಖ್ಯೆಗಳ ಆಟವಲ್ಲ, ಇದು ಸಹಾನುಭೂತಿ ಮತ್ತು ಗೌರವದ ಅದ್ಭುತ ಉದಾಹರಣೆಯಾಗಿದೆ. ನರಕಾಸುರ ಎಂಬ ರಾಕ್ಷಸ 16,100 ಮಹಿಳೆಯರನ್ನು ಬಂಧಿಸಿ ಅವರ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದ್ದ. ಶ್ರೀ ಕೃಷ್ಣನು ನರಕಾಸುರನನ್ನು ಸೋಲಿಸಿ ಆ ಸ್ತ್ರೀಯರಿಗೆಲ್ಲ ಸ್ವಾತಂತ್ರ್ಯ ನೀಡಿದ್ದನು. ಆದರೆ ಸಮಾಜವು ಆ ಮಹಿಳೆಯರನ್ನು ಅಶುದ್ಧರೆಂದು ಪರಿಗಣಿಸಿ ನಂತರ ಶ್ರೀ ಕೃಷ್ಣನು ಅವರೆಲ್ಲರನ್ನು ವಿವಾಹವಾದನು ಮತ್ತು ಅವರ ಗೌರವವನ್ನು ಪುನಃಸ್ಥಾಪಿಸಿದನು. ಅವರನ್ನು ಸಮಾಜದಲ್ಲಿ ರಾಣಿಯನ್ನಾಗಿ ಮಾಡಿದ್ದರು. ಕೆಲವು ಗ್ರಂಥಗಳ ಪ್ರಕಾರ ಈ 16,100 ಮಹಿಳೆಯರು ತಮ್ಮ ಕೊನೆಯ ಜನ್ಮದಲ್ಲಿ ವಿಷ್ಣುವನ್ನು ಪ್ರಾರ್ಥಿಸಿದರು. ಭಗವಾನ್ ವಿಷ್ಣುವಿನ ಅವತಾರವಾದ ಶ್ರೀ ಕೃಷ್ಣನು ಅವರ ಇಷ್ಟಾರ್ಥಗಳನ್ನು ಪೂರೈಸಿದನು. ನಾರದ ಮುನಿಯು ಶ್ರೀ ಕೃಷ್ಣನನ್ನು ಏಕಕಾಲದಲ್ಲಿ ಪ್ರತಿಯೊಬ್ಬ ಹೆಂಡತಿಯೊಂದಿಗೆ ಕಂಡುಕೊಂಡಾಗ ಅವನ ದೈವತ್ವವನ್ನು ನೋಡಿದನು ಎಂದು ಹೇಳಲಾಗುತ್ತದೆ. ಇದು ಅವರ ಅಲೌಕಿಕ ಶಕ್ತಿಗೆ ಸಾಕ್ಷಿಯಾಗಿತ್ತು. ಶ್ರೀ ಕೃಷ್ಣನ ವಿವಾಹಗಳು ಅಪಾರವಾದ ಕರುಣೆ ಮತ್ತು ಪ್ರೀತಿಯ ಸಂಕೇತವಾಗಿದೆ.